ನಮಸ್ಕಾರ ಜವರ ಮಂದಿಗೆ ಭಾಳ ಸಾತು ನಾವು ನೀವು ಭೇಟಿಯಾಗಿ ಇವತ್ತಿಲ್ಲಿ ಕೂಡೂನು ನಮ್ಮ ದೋಸ್ತ ಮಾಸ್ಟರ್ ಶೆಫ್ ಅದಾನು. ಇಲ್ಲಿ ನೋಡ್ರಿ ಒಗ್ಗರಣೆ ಹಾಕ್ಲಕತ್ತಾನು. ತಪ್ಪಲ ಗಿಪ್ಪಲ ಮೆಣಸ ಗಿನಸ ಅವನು ಕೈ ಸಿಕ್ಕಿದೆಲ್ಲ ಹಾಕಿ ತಿರುಗಾಡಕತ್ತಾನು. ನೋಡ್ರಪ್ಪ ನೆಕ್ಸ್ಟ್ ಐಟಮ್ ಮೈಯಾಗೆಲ್ಲ ಚುಟು ಚುಟು ಅಂತ ಹೇಳಿ ಮೆಣಸಿನ್ಕಾಯಿ ವಾವ್ ಹಿಂಗೆ ಅಂತ ನೋಡ್ರಪ್ಪ. ನೆಕ್ಸ್ಟ್ ಐಟಮ್ ನೋಡ್ರಪ್ಪ ಈರುಳ್ಳಿ, ಅದು ಬೆಂಗಳೂರು ಭಾಷೆದಾಗ ಅಂತಾರೋ, ಬಟ್ ನಮ್ಮ ಕಡೆ ಉಳ್ಳಾಗಡ್ಡಿ. ಹೆಂಗದ ನೋಡ್ರಿ ಉಳ್ಳಾಗಡ್ಡಿ. ನೆಕ್ಸ್ಟ್ ಐಟಮ್ ಬರ್ತಿದ್ರಪ್ಪ ಇದೇನು ಇದಕ್ಕೇನಂತಾರು ಟೊಮೆಟೊ. ವಾವ್ ಕೆಂಪು ಲಾಲ ನೋಡ್ರಪ್ಪ ಹಿಂಗೆ ಅಲ್ಲಾಡ್ಸು ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಉಪ್ಪು. ಇಲ್ಲ ನಮ್ಮ ದೋಸ್ತದಾನು ತತ್ತಿ ಸುಲಿ ಅಂದ್ರೆ ಹಿಂಗೆ ಸುಲ್ದ ನೋಡ್ರಪ್ಪ. 12 ತತ್ತಿ ಕೊಟ್ರೆ ನಾವು 10 ತತ್ತಿ ಉಳಿಸ್ಯಾನು, 2 ತಿಂದ ಖಾಲಿ ಮಾಡ್ಯಾನ. ಮುಂದಿನ ಐಟಮ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಂದ್ರೆ ಗೊತ್ತರಲ್ಲ ಹಿಂಗೆ ಇರ್ತೈತೆ ನೋಡ್ರಪ್ಪ. ಹೆಂಗೆ ಬೆಳೆ ಆಯ್ತು ನೋಡ್ರಿ, ಏನು ಇಮ್ಯಾಜಿನೇಷನ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಐಟಮ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇಲ್ಲಿ ಐತೆ ನೋಡ್ರಪ್ಪ. ನೆಕ್ಸ್ಟ್ ಐಟಮ್ ಅರಿಶಿನ ಪುಡಿ, ಚಂದನ ಅರಿಶಿನ ಪುಡಿ. ಮುಂದಿನ ಐಟಮ್ ಬಿರಿಯಾನಿ ಮಸಾಲ ನೋಡ್ರಪ್ಪ. ನೀವು ಇನ್ನೊತ್ತಕ ಕೇಳೇ ಇಲ್ಲ ನಾವು ಏನು ಮಾಡಾಕತ್ತೀವಿ ಅಂತೇಳಿ ಹೇಳ್ತಂಗೆ ಕೇಳ್ರಿ. ನಾವು ಮಾಡಾಕತ್ತೀವಿ ಅಂಡಾ ಬಿರಿಯಾನಿ, ತತ್ತಿ ಬಿರಿಯಾನಿ, ಎಗ್ ಬಿರಿಯಾನಿ ಇಷ್ಟು ಹಾಕ್ಬೇಕು ನೋಡ್ರಪ್ಪ ಮಸಾಲ. ಬಿಳಿ ಮೊಸರು, ವಾವ್ ಸೋ ನೈಸ್. ಈ ಥರ ಸ್ಲೋ ಆಗಿ ಸ್ಟಡಿಯಾಗಿ ಮಿಕ್ಸ್ ಮಾಡಬೇಕು ಹಾಗೂ ಒಲೆಯನ್ನು ಚಿಕ್ಕದಾಗಿ ಇಡಬೇಕು. ನಮ್ಗೆ ಇನ್ನೊಬ್ರು ಬಂದಾರೆ ರಾಹುಲ್ ಅಲ್ಲಾಡ್ಸೋರು. ಈ ನೋಡ್ರಪ್ಪ ಇದು ಮನೆ ಮದ್ದು ಅಂದರೆ ಮನೆ ಮಸಾಲೆ. ಮನೆಯಲ್ಲೇ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹುರಿದು ಸ್ವಲ್ಪ ಅದನ್ನ ಮಿಕ್ಸಿಗೆ ಹಾಕಿ ಗಳ ಗುಳು ಅಂತ ಗ್ರೈಂಡರ್ ಮಾಡಿ ಅದನ್ನು ಈಗ ಹಾಕ್ಲಕತ್ತೀವಿ. ರಾಹುಲ ಅಲ್ಲಾಡ್ಸಪ್ಪ, ಚೆನ್ನಾಗಿ ಅಲ್ಲಾಡ್ಸು. ಇದು ನೋಡ್ರಪ್ಪ ತತ್ತಿಗಳು ಇರ್ತಾವಲ್ಲ, ಇದನ್ನು ಸ್ವಲ್ಪ ಎಣ್ಣೆ ಉಪ್ಪು ಖಾರ ಹಾಕಿ ಅದ್ರ ಹೊಳ್ಯಾಡ್ಸಬೇಕು ಅಂದ್ರೆ ಟೇಸ್ಟ್ ಲೀಸ್ ಬರ್ತೈತಿ. ನಿಲ್ದಾಣ ಒಂದು ಖಾಲಿ ಬಾಣಲಿಯನ್ನು ತೆಗೆದುಕೊಂಡು ಅದರಲ್ಲಿ ತುಪ್ಪವನ್ನು ಹಾಕಬೇಕು. ತುಪ್ಪ ಈ ರೀತಿ ಕರಗುತ್ತದೆ, ಸ್ವಲ್ಪ ಗಟ್ಟಿಯಾಗೈತಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡ್ರಪ್ಪ, ಬಾಯ್ಲ್ ಮಾಡಿರೋ ಅನ್ನನ್ನು ಸ್ವಲ್ಪ ಆಗಿ ಒಂದು ಲೇಯರ್ ಹಾಕೋಬೇಕು. ಆಹಾ ಏನು ತುಪ್ಪಿನ ಘಮ ಸ್ಮೆಲ್ಲು ವಾಸನೆ. ನೆಕ್ಸ್ಟ್ ಸ್ಟೆಪ್ ನೋಡ್ರಪ್ಪ, ಈಗ ಅನ್ನ ಹಾಕೊಂಡಿರ್ತೀವಿ, ಇದ್ರ ಮ್ಯಾಗ ನಾವು ಮಾಡ್ಕೊಂಡ್ರೆ ಮಸಾಲಾನ ಸ್ವಲ್ಪ ಹಾಕೊಂಡು ಇದು ಯಾಕಂದ್ರೆ ಹಿಂಗೆ ಇದ್ರ ಮ್ಯಾಗ ಮಾತ್ರ ರೈಸ್ ಮತ್ತು ಮಸಾಲ, ರೈಸ್ ಮೇಲೆ ಮಸಾಲ, ರೈಸ್ ಮೇಲೆ ಮಸಾಲ. ಕೊತ್ತಂಬರಿ ಪುದೀನ ಹಾಕೊಂಡು ಅದ್ರ ಮ್ಯಾಗ ಉಳ್ಳಾಗಡ್ಡಿ ಭಾಳ ಕರುಮ್ ಆಗಂತ ನಮ್ಮ ದೋಸ್ತ್ ಕಷ್ಟಪಟ್ಟು ಕರೆದಾನು ಹಿಂಗೆ ಹಾಕೋಬೇಕು. ಚಟಪಟ ಲಿಂಬು ನೋಡ್ರಪ್ಪ ಮ್ಯಾಲೆ ಹಿಂಗೆ ಹಾಕಬೇಕು. ನನ್ನ ದೋಸ್ತರನ್ನ ಹಾಕ್ತಾರೆ ನೋಡ್ರಪ್ಪ. ತಾಜ್ ಮಹಲ್ ರೆಡಿ ಆದಂಗೆ ಆಗೈತೆ ನಾವು ಹೆಂಗೈತೆ ನೋಡ್ರಿ ದೋಸ್ತರ. ನೋಡ್ರಪ್ಪ ಇಲ್ಲಿ ಐತಿ ಬೆಂಕಿ ಒಳಗೆ ಬೋಗಾನ್ಯಾಗ ಅನ್ನೈತಿ ಅನ್ನನ ಈಗ ನಾವು ಸ್ವಲ್ಪ ಗಾಢ ನಿದ್ರೆಗೆ ಹೋಲತ್ತೇಳಿ ಮ್ಯಾಗ ಈ ಥರ ಚಾದರ ಹಚ್ಚಿ ಮಲ್ಸೀವಿ. ಇನ್ನು 10 ನಿಮಿಷ ಬಿಟ್ಟು ಓಪನ್ ಮಾಡ್ತೀವಿ. ಟಂಟರಡ ನೋಡ್ರಪ್ಪ ಗಿಲಿ ಇವತ್ತು ಮಾಡಿದ್ದು ನಮ್ಮದು ಹಿಂಗಾಗೈತಿ ಅಂಡಾ ಬಿರಿಯಾನಿ. ನೋಡ್ರಿ ಇಲ್ಲಿ ತತ್ತಿ ಐತಿ, ಅನ್ನ ಐತಿ, ಎಲ್ಲ ಐತಿ. ಏನಾಯ್ತಂದ್ರೆ ಎಲ್ಲ ಮದುವೆ ಆದವ್ರು ಅದಾರು, ಹೆಂಡತಿಗಳು ಊರು ಯಾರು, ಅದಕ್ಕೆ ಇದನ್ನು ಮಾಡೀವಿ, ತಿಂತೀವಿ. ಜೀವಂತಿದ್ರೆ ಇನ್ನೊಂದು ವಿಡಿಯೋ ಹಾಕ್ತೀವಿ. ಬಾಯ್.